ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹೆಲ್ತಿಯಾಗಿರೋಂಥ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದಂತೂ ಎಲ್ಲರಿಗೂ ತುಂಬ ಕ್ಯಾಲ್ಶಿಯಮ್ಮು, ಐರನ್ನು ಮತ್ತು ಹಿಮೋಗ್ಲೋಬಿನ್ ಕಮ್ಮಿ ಇರೋರಿಗೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡುತ್ತೆ. ಮಕ್ಕಳಿಗೆ ಕ್ಯಾಲ್ಶಿಯಮ್ಸು ಅದು ಇದು ಕಮ್ಮಿ ಇದೆ ಅಂತ ಹೇಳ್ತಾರಲ್ಲ, ಇದರಲ್ಲಿ ಕ್ಯಾಲ್ಶಿಯಮ್ಮು, ಐರನ್, ವಿಟಮಿನ್ಸು ಎಲ್ಲ ಇದೆ. ಈ ಥರ ಮಿಲ್ಕ್ ಶೇಕ್ ನಾವು ವಾರಕ್ಕೊಂದ್ಸಲಿ ಮಾಡಿಕೊಟ್ರೆ ಮಕ್ಕಳು ತುಂಬ ಹೆಲ್ತಿಯಾಗಿರ್ತಾರೆ. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟು ಒಂದು ಬೌಲ್ಗೆ 4 ಅಂಜೂರಕಾಯಿ, ಒಣಗಿರುವಂಥ ಅಂಜೂರನ್ನು, ಮತ್ತು ಬಾದಾಮಿ 7ರಿಂದ 8 ಬಾದಾಮಿ, 1 ಟೇಬಲ್ ಸ್ಪೂನಷ್ಟು ಅಂದರೆ ಒಂದು 20 ದ್ರಾಕ್ಷಿ, 4ರಿಂದ 5 ಖರ್ಜೂರ, ಬೀಜ ತೆಗೆದಿರೋಂಥ ಖರ್ಜೂರನ್ನು ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಬಿಸಿನೀರು ಹಾಕ್ಬಿಟ್ಟು ಒಂದು 2 ಅವರ್ ನೆನೆಯೋಕೆ ಬಿಡ್ತಾಯಿದ್ದೀನಿ. ಒಂದು 2 ಗಂಟೆ ನೆನೆದ್ರೇ ಅದು ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿದಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ. ನೋಡಿ, ಇವಾಗ 2 ಗಂಟೆ ಆಗಿದೆ ನಂದು. ನೋಡಿ, ಸ್ವಲ್ಪ ನೆಂದಿದೆಯಲ್ಲ, ಇದೆಲ್ಲ ಚೆನ್ನಾಗಿ ನೆಂದ್ರೇ ಇದು ನಾವು ಗ್ರೈಂಡ್ ಮಾಡ್ಕೊಳಕ್ಕಾಗೋದು. ನೋಡಿ, ಇವಾಗ ಮಿಕ್ಸಿ ಬೌಲ್ ತೊಗೊಂಡು ಮಿಕ್ಸಿ ಜಾರಲ್ಲಿ ನಾವು ನೆನೆಸಿರೋ ಅಂಥ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ನಾವು ಅದನ್ನು ರುಬ್ಕೋಬೇಕು. ಹೈ ಸ್ಪೀಡಲ್ಲೇ ನಾವು ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಈಗ ಇದಕ್ಕೆ ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲನ್ನು ನಾನು 1/2 ಲೀಟ್ರ್ ಹಾಲು ತೊಗೊತಾ ಇದ್ದೀನಿ. ಹಾಲನ್ನೆಲ್ಲ ಅದರಲ್ಲಿ ಹಾಕಿ ಈಗ ಇದನ್ನು ಮತ್ತೆ ಒಂದು ರೌಂಡ್ ಹಾಕ್ಕೋಬೇಕು. ಈಗ ಇದಕ್ಕೆ ಸಕ್ಕರೆನ ನಾನು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಬದಲಾಗಿ ಜೇನುತುಪ್ಪನಾದರೂ ಯೂಸ್ ಮಾಡ್ಕೋಬೋದು. ಜೇನುತುಪ್ಪ ಹಾಕಿದ್ರೂ ಒಳ್ಳೇದಲ್ವಾ. ಸಕ್ಕರೆ ಇಷ್ಟ ಇಲ್ಲದಿರೋ ಜೇನುತುಪ್ಪ ಹಾಕ್ಕೋಬೋದು. ಮತ್ತು ಜೇನುತುಪ್ಪ ಎಲ್ಲ ಹಾಕ್ಬಿಟ್ಟು ಸಕ್ಕರೆನ ಹಾಕಿದ್ದೀನಿ ನಾನು. ಹಾಕ್ಬಿಟ್ಟು ಮತ್ತೆ ಹೈ ಸ್ಪೀಡಲ್ಲಿ ಒಂದು 3 ನಿಮಿಷ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ನೋಡಿ, ರೆಡಿಯಾಗಿದೆ. ಈಗ ನಾನು ಸರ್ವಿಂಗ್ ಗ್ಲಾಸಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಮನೇಲಿ ಟ್ರೈ ಮಾಡಿ. ಈ ಥರ ಎಲ್ಲ ಮಕ್ಕಳಿಗೆ ನಾವು ಸಾಯಂಕಾಲ ಬಿಸಿ ಬಿಸಿ ಹಾಲು ಅದು ಕೊಡ್ತಿರ್ತೀವಲ್ವ, ಈ ಥರ ಮಕ್ಕಳಿಗೆ ಈ ಥರ ಮಿಲ್ಕ್ ಶೇಕ್ ಎಲ್ಲ ಮಾಡಿಕೊಟ್ರೆ ತುಂಬ ಹೆಲ್ತಿ. ಮಕ್ಕಳಿಗಂತೂ ಎಲ್ಲರೂ, ಮಕ್ಕಳು ದೊಡ್ಡವರು ಚಿಕ್ಕವರು ಒಂದಿರ ಎಲ್ಲರೂ ಕುಡಿಬೋದು. ಪ್ರೆಗ್ನೆಂಟ್ಸ್ಗಂತೂ ಇದು ತುಂಬ ಒಳ್ಳೇದಿದು. ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ, ಹಾಲು ಕುಡಿಯೋ ಮಕ್ಕಳೆಲ್ಲ ಇರ್ತಾರಲ್ಲ ತಾಯಂದ್ರ ಹತ್ರ, ಆ ಥರ ತಾಯಂದಿರೆಲ್ಲ ಕುಡಿಬೋದು ಈ ಥರ. ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.